ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ಗೆ ಶಾಕ್ ಮೇಲೆ ಶಾಕ್ ಆಗಿದೆ. 1,16,000 ಮತಗಳ ಅಂತರದಲ್ಲಿ ಸಿಎನ್ ಮಂಜುನಾಥ್ ಮುನ್ನಡೆಯಲಿದ್ದಾರೆ. ಮೊದಲ ಸುತ್ತಿನಿಂದಲೂ ಕೂಡ ಡಿಕೆ ಸುರೇಶ್ ಹಿನ್ನಡೆಯನ್ನು ಅನುಭವಿಸ್ತಾ ಇರೋದು. ಕನಕಪುರ ಒಂದನ್ನ ಬಿಟ್ರೆ ಮತ್ತೆ ಎಲ್ಲ ಕಡೆ ಡಾಕ್ಟರ್ ಮಂಜುನಾಥ್ ಮುನ್ನಡೆಯಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಡಾಕ್ಟರ್ ಸಿಎನ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ. ಕಂಗ್ರಾಚುಲೇಷನ್ ಹೇಳಿಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ಬಿಕಾಸ್ 1 ಲಕ್ಷಕ್ಕೂ ಅಧಿಕ ಲೀಡು. ಅಂದರೆ ಈಗಾಗಲೇ ಸುಮಾರು 13-14 ಸುತ್ತು ಎಣಿಕೆ ಆಗಿದೆ. ಸೊ ಬಹುಶಃ ಇನ್ನೂ 8 ಸುತ್ತು ಇದೆ. ಬಹುಶಃ ಈಗ ಆಲ್ರೆಡಿ 1 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ನಾವು ಮುಂದೆ ಇದ್ದೇವೆ. ಹೀಗಾಗಿ ಗೆಲುವಿನ ವಿಶ್ವಾಸ ಅಂತೂ ಖಂಡಿತ ಇದೆ. ಡಾಕ್ಟರ್ ಮಂಜುನಾಥ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರ ಅಂದ್ರೆ ಗೆಲ್ತೀವಿ ಅಂತ ನಿರೀಕ್ಷೆ ಇರುತ್ತೆ, ಬಟ್ ಫಸ್ಟ್ ರೌಂಡ್ ಇಂದಲೂ ಕೂಡ ಇಷ್ಟು ದೊಡ್ಡ ಮಾರ್ಜಿನ್ ಸಿಗುತ್ತೆ ನಿಮಗೆ, ಅಂತರ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತ ನಿಮಗೆ? ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ 2 ರೀತಿಯ ಸ್ಪಂದನೆ ಸಿಗ್ತಾ ಇತ್ತು ನಮಗೆ. ಅಂದರೆ ಒಂದು ನೇರವಾಗಿ ಹೇಳ್ತಾ ಇದ್ರು ಕೆಲವರು, ನಿಮಗೆ ಮತ ಹಾಕ್ತಾ ಇದ್ದೀವಿ ಅಂತ. ಇನ್ನು ಕೆಲವರು ಮುಗುಳ್ನಗೆ ಮಂದಹಾಸ ಮಾಡ್ತಾಯಿದ್ರು. ಸೊ ಅಂದರೆ 2 ರೀತಿಯ ಅಸೆಸ್ಮೆಂಟ್ ನಮಗಿತ್ತು. ಏನಾದರೂ ಅಂಡರ್ ಕರೆಂಟ್ ಏನಿದೆ ಅಥವಾ ಗುಪ್ತಗಾಮಿನಿ ರೀತಿ ಯಾವ ರೀತಿ ಮತದಾರ ಇದ್ದಾನೆ ಅವರು, ಅದು ಅಂಡರ್ ಕರೆಂಟು ಜಾಸ್ತಿ ವರ್ಕ್ ಆದರೆ ನಾವು 1.5-2 ಲಕ್ಷದಲ್ಲಿ ಗೆಲ್ಬೋದು. ಆ ಅಂಡರ್ ಕರೆಂಟು ವರ್ಕ್ ಆಗದೆ ಇದ್ದರೆ 50,000 ಅಂತರದಿಂದ ಗೆಲ್ಲುವ ವಿಶ್ವಾಸ ಆಗಲೂ ಕೂಡ ಇತ್ತು. ಸೊ 2 ರೇಂಜ್ ಇಟ್ಕೊಂಡಿದ್ದೀವಿ ನಾವು. 50,000ದಲ್ಲಿ ಗೆಲ್ಬೋದು ಅಥವಾ 1.5-2 ಲಕ್ಷದಲ್ಲಿ ಗೆಲ್ಬೋದು. ಸೊ ಈ 2 ರೇಂಜಸ್ಸು ನಮ್ಮ ಮನಸ್ಸಲ್ಲಿತ್ತು. ಡಾಕ್ಟರ್ ಮಂಜುನಾಥ್ ಅವರೇ, ರಾಜಕಾರಣ ಹೊಸದು, ಬೆಂಗಳೂರು ಗ್ರಾಮಾಂತರವೂ ಹೊಸದು ಅಂತಂದ್ರೆ ಸವಾಲು ಜಾಸ್ತಿ, ಚಾಲೆಂಜಸ್ ಜಾಸ್ತಿ. ಅಲ್ಲ ಆಯಿತು. ಈಗ ಈ ಕ್ಷೇತ್ರ ಅಂದರೆ ನಾವು ಆಲ್ರೆಡಿ ಈ ಕ್ಷೇತ್ರದಲ್ಲಿ ಜನರೊಡನೆ ಜನರ ಮಧ್ಯನೇ ಕೆಲಸ ಮಾಡಿ ಬಂದಿರತಕ್ಕಂಥವು. ನಾನು ಕಳೆದ 35 ವರ್ಷದಿಂದ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ ಜನರ ಸಂಪರ್ಕದಲ್ಲೇ ನಾನು ಬಂದಿದ್ದೇನೆ. ಇದು ಕೂಡ ಒಂದು ಜನ ಸೇವೆ ಮಾಡತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳಬೇಕು, ಅವಕಾಶ ಅಂತ ಹೇಳಬೇಕಾಗುತ್ತೆ. ಸೊ ಹಲವಾರು ಸವಾಲುಗಳಿದೆ. ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹಲವಾರು ಜನರ ಜೊತೆ ನಾವು ಸಲಹೆ ತೆಗೆದುಕೊಂಡು ಮುಂದುವರಿಬೇಕಾಗುತ್ತೆ. ಡಾಕ್ಟರ್ ಮಂಜುನಾಥ್ ಅವರೇ, ನಿಮ್ಮನ್ನು ಹೊರಗಿನವರು ಅಂತ ನಿಮ್ಮ ಪ್ರತಿಸ್ಪರ್ಧಿಗಳು ಬಿಂಬಿಸಿದ್ರು, ಇಲ್ಲ ಅವನು ನಮ್ಮವನು ಅಂತ ಅಲ್ಲಿನ ಜನ ನಿಮ್ಮನ್ನು ಪ್ರೀತಿಸಿದ್ದಾರೆ. ಏನು ಹೇಳ್ತೀರಿ? ಆ ಜನರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತೀರಿ? ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರು ಕೇವಲ ನನಗೆ ಮತ ಮಾತ್ರ ಕೊಟ್ಟಿಲ್ಲ, ಅವರ ಹೃದಯ ಕೊಟ್ಟಿದ್ದಾರೆ, ಅವರ ಪ್ರೀತಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ಪ್ರೀತಿ ಮತ್ತು ಆ ಮತಗಳಿಗೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅವ್ರಿಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಮತ್ತು BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಕೆಲಸ ಮಾಡಿದ್ದಾರೆ. ಅವರ ಮನಸ್ಸುಗಳು ಒಂದಾಗಿತ್ತು, ಅವರ ಹೃದಯಗಳು ಒಂದಾಗಿತ್ತು. ಯಾಕೆಂದರೆ ಆ ಒಗ್ಗಟ್ಟು ಇಲ್ಲದೇ ಇದ್ದರೆ ಈ ರೀತಿ ಫಲಿತಾಂಶ ಬರ್ತಾ ಇರಲಿಲ್ಲ. ನಂತರ ಈ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಮತ್ತು ರಾಜ್ಯ ಮಟ್ಟದ ನಾಯಕರು ಕೂಡ ಈ ಕ್ಷೇತ್ರವನ್ನು ವಿಶೇಷವಾಗಿ ಪರಿಗಣಿಸಿ ನಮಗೆ ಹೆಚ್ಚು ಸಲಹೆ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು, ಹಾಗೆಯೇ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಹಾಗೆ ಈ ಕ್ಷೇತ್ರದ ಉಸ್ತುವಾರಿ ವಹಿಸ್ಕೊಂಡಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ಹಾಗೆಯೇ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಂಥ ರಾಧಾ ಮೋಹನ್ ಅಗರ್ವಾಲ್ ಅವರು. ಸೊ ಹೀಗಾಗಿ ಎಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಮತ್ತು ನಮ್ಮ ಈ NDA ಒಕ್ಕೂಟದ ಹಾಲಿ ಶಾಸಕರಾದಂಥ M ಕೃಷ್ಣಪ್ಪನವರು, ಮುನಿರತ್ನ ಅವರು, CP ಯೋಗೇಶ್ವರ್ ಅವರು, ದೇವೇಗೌಡರು, ಹಾಗೆಯೇ ಇದು ಕುಣಿಗಲ್ ಮಾಜಿ ಶಾಸಕರಾದಂಥ ನಾಗರಾಜಯ್ಯನವರು, ಅವರ ಕುಟುಂಬ, ಡಾಕ್ಟರ್ ರವಿ ಮತ್ತು ಇದು ಜಗದೀಶ್ ಅವರು, ಹಾಗೆಯೇ ಕುಣಿಗಲ್ ಕ್ಷೇತ್ರದ ಮುಖಂಡರುಗಳು ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜು ಅವರು, ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರು, ಹಾಗೆಯೇ
ನಿಖಿಲ್ ಕುಮಾರಸ್ವಾಮಿ ಅವರು, ಗೌತಮ್ ಗೌಡ, ಪ್ರಸಾದ್ ಗೌಡ ಅವರು, ಜೈಮುತ್ತು ಅವರು, ಹಾಗೆ ನಂತರ ಕೇಂದ್ರದ ಸಚಿವರಾದಂಥ ನಮ್ಮ ನಾರಾಯಣ ಸ್ವಾಮಿ ಅವರು, ಆನೇಕಲ್ನಿಂದ ನಾರಾಯಣ ಸ್ವಾಮಿ ಅವರು, ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಸಂಘಟಿತ ಪ್ರಯತ್ನ ಗೆಲುವಿನ ಹತ್ರಕ್ಕೆ ತರ್ತಾ ಇದೆ ನಿಮ್ಮನ್ನು. ಅವರು ಎಲ್ಲ ಕೂಡ ಪ್ರಶ್ನೆ ಇದ್ದಿದ್ದೇ ಅದು ಡಾಕ್ಟ್ರೆ. ಯಾಕೆಂತಂದ್ರೆ ತರ್ತಾ ಇದೆ. ಒಂದು ಆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮತಗಳು ಒಂದಾದ್ರೆ ಮಂಜುನಾಥ್ ಅವರ ಗೆಲುವು ಸುಲಭ ಅಂತ ಲೆಕ್ಕಾಚಾರ ಇತ್ತು. ಒಂದಾಗತ್ತಾ ಅಂತ ಪ್ರಶ್ನೆ ಇದ್ದಿತ್ತು. ಮಂಜುನಾಥ್ ಅವರ ವ್ಯಕ್ತಿತ್ವ ಒಂದಾಗೋದಕ್ಕೆ ಕಾರಣ ಆಗಿದ್ದ? ಹೌದು, ಅಲ್ಲ ಅದು ಒಂದು ಕಾರಣ ಅಂತಲೇ ಹೇಳಬೇಕು. ಅಂದರೆ ಅದರ ಜೊತೆಗೆ ನಾವು ಸುದೀರ್ಘವಾಗಿ ಮಾಡಿದ್ದಂಥ ನಾವು ಹೃದ್ರೋಗ ಚಿಕಿತ್ಸಾ ಸೇವೆ ಏನಿದೆ ಅದು ಕೂಡ ಸ್ವಲ್ಪ ಇದಕ್ಕೆ ಜೊತೆಗೆ ಸೇರಿಕೊಂಡಿದೆ ಅಂತ ನಾನು ಭಾವಿಸ್ತೀನಿ. ಜನ ತುಂಬ ಇಷ್ಟಪಟ್ಟರು, ಹೋದ ಕಡೆ ಎಲ್ಲ ತುಂಬ ಇಷ್ಟಪಟ್ಟರು. ನಾವು ಸುದೀರ್ಘ ಹೃದ್ರೋಗ ಚಿಕಿತ್ಸಾ ಫಲಾನುಭವಿಗಳೇನಾಗಿದೆ ಅವರು ಕೂಡ ಬಹಳ ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ 1,25,000 ಲೀಡ್ ತೋರಿಸ್ತಾ ಇದೆ ಸದ್ಯಕ್ಕೆ. ಎಲ್ಲಿಗೆ ರೀಚ್ ಆಗತ್ತೆ ಅಂತ ಭಾವಿಸ್ತೀರಿ ತಾವು? ನಾವು 2 ಲಕ್ಷ ಕ್ರಾಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರತಿಸ್ಪರ್ಧಿ ಕೌಂಟ್ರಿಂಗ್ ಸೆಂಟರ್ ಇಂದಲೇ ಎದ್ದು ಬಂದರು ಪಾಪ, ಏನು ಹೇಳ್ತೀರಿ? ಹಾಗೇನಿಲ್ಲ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಸೊ ಅದರಿಂದ ಅದು ಅಂದರೆ ಯಾವಾಗಲೂ ಅಷ್ಟೇ, ಜೀವನ ಅಂದರೆ ಸೋಲು ಗೆಲುವು ಇರುತ್ತೆ. ಸಮ್ಟೈಮ್ಸ್ ಆಲ್ಟರ್ನೇಟ್ ಆಗುತ್ತೆ, ಕೆಲವರು ಸೋತವ್ರು ಗೆಲ್ಬೋದು, ಗೆದ್ದವರು ಸೋಲ್ಬೋದು. ಸೊ ಆ ರೀತಿ ಇರುತ್ತೆ. ಅಂದರೆ ಒಂದು ಕ್ಲೆವರ್ ಮೂವ್ ಅಂತ ನನಗೆ ಅನಿಸೋದದು. ಬಿಜೆಪಿ ಅಭ್ಯರ್ಥಿಯಾಗಿ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿದಿದ್ದು, JDS ಇಂದ ಕಣಕ್ಕಿಳಿದಿದ್ರೆ ಪ್ರಾಬ್ಲಮೇ ಆಗ್ತಿತ್ತಾ ಅಂತ? ಎಸ್, ಅವ್ರ ಪಾಪ ಬಿಸಿ ಇದ್ದಾರೆ. ಥ್ಯಾಂಕ್ ಯು ಡಾಕ್ಟರ್ ಮಂಜುನಾಥ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್, ಒಳ್ಳೆ ಕೆಲಸಗಳಾಗಲಿ ನಿಮ್ಮ ಅವಧಿಯಲ್ಲಿ.